ಎಲ್ಲೆಂದ್ರಲ್ಲಿ ಕಸ ಎಸಿತೀರಾ? ಹಾಗಿದ್ರೆ ಹುಷಾರಾಗಿರಿ. ಮನೆಗೆ ಹುಡುಕಿ ಬಂದು ಲೋಡ್ಗಟ್ಟಲೆ ಕಸ ಸುರಿತಾರೆ, ಎಚ್ಚರ. ಎಲ್ಲೆಂದರಲ್ಲಿ ಕಸವನ್ನ ಎಸಿತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಮನೆ ಹುಡುಕಿ ಬಂದು ಲೋಡ್ಗಟ್ಟಲೆ ಕಸ ಸುರಿತಾರೆ, ಎಚ್ಚರ. ಹಾಸನದಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆದವರಿಗೆ ಪಾಠ ಕಲಿಸಿದೆ ಪಾಲಿಕೆ. ಕಸ ಸುರಿದವರಿಗೆ ಪಾಲಿಕೆ ಅಧಿಕಾರಿ ಕವಿತಾ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಸ್ತೆಗೆ ಕಸ ಸುರಿತಾ ಇದ್ದ ಮಂಜುನಾಥ್ನನ್ನ ಗಮನಿಸಿದ್ದ ಪಾಲಿಕೆ ಸಿಬ್ಬಂದಿ ಅದೇ ಕಸವನ್ನ ಮಂಜುನಾಥ್ ಮನೆ ಮುಂದೆ ಸುರಿದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಸನ ನಗರದ ಆಡುಹಳ್ಳಿಯ 2ನೇ ವಾರ್ಡ್ನಲ್ಲಾಗಿರುವಂತ ಘಟನೆ ಇದು. ಎಲ್ಲೆಂದರಲ್ಲಿ ಕಸ ಎಸೆದ್ರೆ ನಿಮಗೆ ಇದೇ ಶಿಕ್ಷೆ ಅನ್ನೋ ನಿಟ್ಟಿನಲ್ಲಿ ತೋರಿಸಿಕೊಡ್ಲಾಗ್ತಾ ಇದೆ. ಮನೆಗೆ ಹುಡುಕು ಬಂದು ಲೋಡ್ಗಟ್ಟಲೆ ಕಸ ಸುರಿದು ಬಿಡ್ತಾರೆ. ಹಾಸನದಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆದವರಿಗೆ ಪಾಠ ಕಲಿಸಿದೆ ಈಗ ಅಲ್ಲಿನ ಪಾಲಿಕೆ. ಕಸ ಸುರಿದವರಿಗೆ ಪಾಲಿಕೆ ಅಧಿಕಾರಿ ಕವಿತಾ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಸ್ತೆಗೆ ಕಸ ಸುರಿತಾ ಇದ್ದ ಮಂಜುನಾಥ್ನನ್ನ ಪಾಲಿಕೆ ಸಿಬ್ಬಂದಿ ಗಮನಿಸಿದ್ದಾರೆ. ಅದೇ ಕಸವನ್ನ ಮಂಜುನಾಥ್ ಮನೆ ಮುಂದೆ ಸುರಿದು ತರಾಟೆಗೆ ತೆಗೆದುಕೊಂಡಿರುವುದು ಹಾಸನ ನಗರದ ಆಡುಹಳ್ಳಿಯ 2ನೇ ವಾರ್ಡ್ನಲ್ಲಿ ಆಗಿರುವಂತ ಘಟನೆ ಇದು. ಹೇಳಸ ಹಾಸನ ಜನತೆಗೆ ನಮಸ್ಕಾರ. ನಿಮಗೆ ಎಷ್ಟು ಬುದ್ಧಿ ಹೇಳಿದ್ರು ಸಾಲದು. ಈಗ ನಾವು ನಿಂತಿರೋ ಅಂಥದ್ದು ಹೊಸ ಬಸ್ ಸ್ಟ್ಯಾಂಡ್ ಅಂತ ಒಂದು ದೇವಮ್ಮ ಬಡಾವಣೆ, ಅದಕ್ಕೆ ಅಟ್ಯಾಚ್ ಆಗಿರೋಂಥ ಟೀಚರ್ಸ್ ಕಾಲೋನಿ. ನಮ್ಮ ಗಾಡಿ ಒಂದು ದಿವಸ ಅಲ್ಲ 2 ದಿವಸಕ್ಕಂತೂ ಬಂದೇ ಬರ್ತಾ ಇದೆ ಡೋರ್ ಟು ಡೋರ್ ಕಲೆಕ್ಷನ್ನಿಗೆ. ನೀವೆಲ್ಲ ಒಂದ್ಸತಿ ಆತ್ಮಸಾಕ್ಷಿನ, ಎಲ್ಲ ಅಫಿಷಿಯಲ್ ಏರಿಯಾ ಇದ್ದೀರಾ, ಒಂದ್ಸತಿ ಆತ್ಮಸಾಕ್ಷಿನ ಕೇಳಿಕೊಡಿ. ನೀವು ಎಷ್ಟು ಜನ ನೀವು ಕಸ ತಂದು ವಾಕ್ ಹೋಗುವಾಗ ಮತ್ತು ಡ್ಯೂಟಿಗೆ ಹೋಗುವಾಗ ಸ್ಕೂಟಿಲಿ ಬರ್ತೀರಾ, ಎಷ್ಟು ಹಾಗೆ ಹೋಗ್ತೀರಾ? ನಿಮಗೇನು ಅನ್ಸೋದಿಲ್ವಾ ಇಷ್ಟು ಇಂಥ ಒಂದು ಒಳ್ಳೆ ಹೇಳಸ